ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಷನ್ ಟೀಚರ್ ಅಕಾಡೆಮಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಇಂಗ್ಲಿಷ್ ಗ್ರಾಮರ್ನ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆದಂತಹ ಮತ್ತೆ ಎಲ್ಲ ಎಕ್ಸಾಮ್ಸ್ಗಳಲ್ಲೂ 1 ಮಾರ್ಕ್ಗೆ ಅಟ್ಲೀಸ್ಟ್ ಮ್ಯಾಂಡೇಟರಿ ಆಗಿ ಕೇಳುವಂತಹ ಕ್ವಶನ್ ಕ್ಲಾಸಸ್ ಮೇಲೆ HSTR, GPSTR, ಕ್ರೈಸ್, TET, CTET ಎಲ್ಲ ಎಕ್ಸಾಮ್ಸ್ಗಳಿಗೂ ಇದಿಷ್ಟೇ ಅಲ್ಲದೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಸಹ ಈ ಟಾಪಿಕ್ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಇವತ್ತು ಕ್ಲಾಸಸ್ನ ಮೀನಿಂಗ್ ಮತ್ತೆ ಮೇಜರ್ ಆಗಿ 2 ಕ್ಲಾಸಸ್ ಆಗಿ ಡಿವೈಡ್ ಮಾಡಿದ್ದೇವೆ. ಮತ್ತೆ ಅದರ ಸಬ್ ಟೈಪ್ಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೇನೆ. ಮೇಜರ್ ಟೈಪ್ಸ್ ಅನ್ನ ಇವತ್ತಿನ ಕ್ಲಾಸ್ ನಲ್ಲಿ ನಾನು ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ಫಸ್ಟ್ ಒನ್, ಮೀನಿಂಗ್ ಆಫ್ ಕ್ಲಾಸ್. ಕ್ಲಾಸ್ ಅಂದ್ರೆ ಏನು? A clause is a group of words that contains a subject and a finite verb. So, clause ಅಂದ್ರೆ ಗ್ರೂಪ್ ಆಫ್ ವರ್ಡ್ಸ್, ಒಂದು ವರ್ಡ್ಸ್ಗಳ ಸಮೂಹ ಅಂತಾನೆ ಹೇಳ್ಬೋದು. ಅದರಲ್ಲಿ ಏನಿರುತ್ತೆ ಹಾಗಿದ್ರೆ ಸಬ್ಜೆಕ್ಟ್ ಇರುತ್ತೆ ಕಂಪಲ್ಸರಿ, ಮತ್ತೆ ಫಿನೈಟ್ ವರ್ಬ್. ಫಿನೈಟ್, ಇನ್ಫಿನೈಟ್ ಕೇಳಿರ್ತೀರಾ ಅಲ್ವಾ? ಸೊ ಫಿನೈಟ್ ವರ್ಬ್ ಅಂದ್ರೆ ಆ ವರ್ಬ್ ಟೆನ್ಸ್ ಜೊತೆಗೆ ಚೇಂಜ್ ಆಗತ್ತೆ. ಬೇರೆ ಬೇರೆ ಟೆನ್ಸ್ ನಲ್ಲಿ ಬೇರೆ ಬೇರೆ ವರ್ಬ್ ಆಗತ್ತೆ. ಮತ್ತೆ ಸಬ್ಜೆಕ್ಟ್ ಯಾವ್ದಿರತ್ತಲ್ಲ ಅದರ ಅಕಾರ್ಡಿಂಗ್ಲಿ ಸಹ ಚೇಂಜ್ ಆಗತ್ತೆ. ಅಂತಹ ವರ್ಬ್ ಗಳಿಗೆ ನಾವು ಫಿನೈಟ್ ವರ್ಬ್ ಅಂತ ಕರಿತೇವೆ. ಸೊ ಇವೆರಡು ಸಹ ಕ್ಲಾಸ್ ಅಲ್ಲಿ ಇರ್ಲೇಬೇಕು. ಫಾರ್ಮುಲಾ ನೋಡಿ, ಕ್ಲಾಸ್ ಈಸ್ ಈಕ್ವಲ್ ಟು ಸಬ್ಜೆಕ್ಟ್ ಪ್ಲಸ್ ವರ್ಬ್. ಸಬ್ಜೆಕ್ಟ್ ಇರ್ಬೇಕು ಮತ್ತೆ ವರ್ಬ್ ಇರ್ಬೇಕು, ಆಗ ಮಾತ್ರ ಒಂದು ಕ್ಲಾಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ರವಿ ಪ್ಲೇಸ್ ಕ್ರಿಕೆಟ್. ಇಲ್ಲಿ ರವಿ ಅನ್ನುವಂಥದ್ದು ಸಬ್ಜೆಕ್ಟ್ ಇದೆ, ಪ್ಲೇಸ್ ಅನ್ನುವಂಥದ್ದು ವರ್ಬ್ ಇದೆ. ನೋಡಿ, ರವಿ ಸಿಂಗ್ಯುಲರ್ ಅಲ್ವಾ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ಕರಿತೇವೆ. ಸೊ ಅದಕ್ಕೋಸ್ಕರ ಏನಾಯ್ತು, ವರ್ಬ್ ಪ್ಲೇಸ್ ಆಯ್ತು. ಸಪೋಸ್ ದೇ ಅಂತ ಇದ್ರೆ ಏನಾಗ್ತಾ ಇತ್ತು, ಪ್ಲೇ ಅಂತ ಇರ್ತಿತ್ತು. ದೇ ಪ್ಲೇ ಕ್ರಿಕೆಟ್ ಅಂತ ಇರ್ತಿತ್ತು. ಸೊ ಟೆನ್ಸ್ ಜೊತೆಗೆ ಈ ವರ್ಬ್ ಚೇಂಜ್ ಆಗಿದೆ, ಮತ್ತೆ ಸಬ್ಜೆಕ್ಟ್ ಜೊತೆಗೂ ಸಹ ಚೇಂಜ್ ಆಗಿದೆ. ಆದ್ರಿಂದ ಇದನ್ನ ನಾವು ಫಿನೈಟ್ ವರ್ಬ್ ಅಂತ ಕರಿಬಹುದು. ಇದಿಷ್ಟು ಮೀನಿಂಗ್ ಆಫ್ ಕ್ಲಾಸ್. ಕ್ಲಾಸ್ ಅಂದ್ರೆ ಏನು? ಇಟ್ಸ್ ಅ ಗ್ರೂಪ್ ಆಫ್ ವರ್ಡ್ಸ್ ದಟ್ ಕಂಟೈನ್ಸ್ ಅ ಸಬ್ಜೆಕ್ಟ್ ಅಂಡ್ ಅ ಫಿನೈಟ್ ವರ್ಬ್. ಅದರ ಫಾರ್ಮುಲಾ ಏನಪ್ಪ ಹಾಗಿದ್ರೆ, ಕ್ಲಾಸ್ ಈಸ್ ಈಕ್ವಲ್ ಟು ಸಬ್ಜೆಕ್ಟ್ ಪ್ಲಸ್ ವರ್ಬ್. ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಎಸ್, ನೆಕ್ಸ್ಟ್. ಇದರ ಫಸ್ಟ್ ಬ್ರಾಡ್ ಆಗಿ ಕ್ಯಾಟಗರೈಸ್ ಮಾಡಿದಾಗ ಫಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಮೇನ್ ಕ್ಲಾಸ್ ಅಂತ ಹೇಳ್ತೇವೆ. ಮೇನ್ ಕ್ಲಾಸ್ ಅಂದ್ರೆ ಏನು ಹಾಗಿದ್ರೆ? ಮೇನ್ ಕ್ಲಾಸ್ is a clause that expresses a complete meaning and can stand alone as a complete sentence. It is also called as independent clause and principal clause. ಸೊ ಮೇನ್ ಕ್ಲಾಸ್ ಅಂದ್ರೆ ಏನಪ್ಪಾ ಅಂದ್ರೆ, ಇದು ಏನನ್ನ ಎಕ್ಸ್ಪ್ರೆಸ್ ಮಾಡತ್ತಪ್ಪ ಅಂದ್ರೆ, ಇದೊಂದು ಕಂಪ್ಲೀಟ್ ಮೀನಿಂಗ್. ಸಬ್ಜೆಕ್ಟ್ ಮತ್ತೆ ವರ್ಬ್ ಇದ್ರೂ ಸಹ ಸಾಕು, ಅದು ಆ ಸೆಂಟೆನ್ಸ್ ಅಂತ ಕನ್ಸಿಡರ್ ಆಗತ್ತೆ, ಮತ್ತೆ ಅದು ಕಂಪ್ಲೀಟ್ ಮೀನಿಂಗ್ ಅನ್ನ ಕೊಡತ್ತೆ. ಓಕೆನಾ? ಶಿ ಕುಕ್ಸ್, ಅವಳು ಕುಕ್ ಮಾಡ್ತಾಳೆ. ಶಿ ಕುಕ್ಸ್, ಅದಕ್ಕೆ ಕಂಪ್ಲೀಟ್ ಮೀನಿಂಗ್ ಇದೆ ಅಲ್ವಾ? ನೋಡಿ, and can stand alone as a complete sentence. ಇದೊಂದು ಕಂಪ್ಲೀಟ್ ಸೆಂಟೆನ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು, ಶಿ ಕುಕ್ಸ್ ಅನ್ನುವಂತಹ 2 ವರ್ಡ್ ಅನ್ನ ಅಲ್ವಾ? ಸೊ ಇದನ್ನ ನಾವು ಮೇನ್ ಕ್ಲಾಸ್ ಅಂತ ಕರಿತೇವೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಂಡಿಪೆಂಡೆಂಟ್ ಕ್ಲಾಸ್ ಅಂಡ್ ಪ್ರಿನ್ಸಿಪಲ್ ಕ್ಲಾಸ್. ಈ ಮೇನ್ ಕ್ಲಾಸ್ ಅನ್ನ ನಾವು 2 ಹೆಸರಿನಿಂದ ಕರಿತೇವೆ. ಮತ್ತೆ ಬೇರೆ 2 ಹೆಸರುಗಳು ಯಾವ್ದಪ್ಪ ಅಂದ್ರೆ, ಇಂಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಅದು ಸ್ವತಂತ್ರವಾಗಿರುತ್ತೆ, ಯಾವ್ದ್ರ ಮೇಲೂ ಡಿಪೆಂಡೆಂಟ್ ಅಲ್ಲ. ಇನ್ನೊಂದು ಪ್ರಿನ್ಸಿಪಲ್ ಕ್ಲಾಸ್. ಪ್ರಿನ್ಸಿಪಲ್ ಅಂದ್ರೆ ಮುಖ್ಯವಾದದ್ದು ಅಂತಾನೆ ಅರ್ಥ ಅಲ್ವಾ? ಸೊ ಇದರ ಫಾರ್ಮುಲಾ ಬಂದ್ಬಿಟ್ಟು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಕಂಪ್ಲೀಟ್ ಮೀನಿಂಗ್. ಇಲ್ಲಿ ಸಬ್ಜೆಕ್ಟ್ ಮತ್ತೆ ವರ್ಬ್ ಎರಡೇ ಇದ್ರೂ ಸಹ ಏನಾಗುತ್ತೆ, ಅದು ಕಂಪ್ಲೀಟ್ ಮೀನಿಂಗ್ ಅನ್ನ ಕೊಡತ್ತೆ. ಫಾರ್ ಎಕ್ಸಾಂಪಲ್, ರವಿ ಪ್ಲೇಸ್ ಕ್ರಿಕೆಟ್. ಸಪೋಸ್ ಕ್ರಿಕೆಟ್ ಅನ್ನ ತೆಗಿರಿ, ರವಿ ಪ್ಲೇಸ್, ರವಿ ಆಡ್ತಾ ಇದ್ದಾನೆ, ಸಾಕು. ಅದು ಎರಡೇ ಇದ್ರೂ ಸಹ ಏನಾಗಿದೆ, ಕಂಪ್ಲೀಟ್ ಮೀನಿಂಗ್ ಅನ್ನ ಕೊಡ್ತಾ ಇದೆ.
ಸಬ್ಜೆಕ್ಟ್ ಯಾವುದು? ರವಿ. ವರ್ಬ್ ಪ್ಲೇಸ್. ಇಟ್ ಈಸ್ ಗಿವಿಂಗ್ ಅ ಕಂಪ್ಲೀಟ್ ಮೀನಿಂಗ್. ಇದನ್ನ ನಾವು ಏನಂತ ಕರಿತೇವೆ? ಮೇನ್ ಕ್ಲಾಸ್ ಅಂತ ಕರಿತೇವೆ. ಮೇನ್ ಕ್ಲಾಸ್ ಅಂದ್ರೆ ಏನು? ಕಂಪ್ಲೀಟ್ ಮೀನಿಂಗ್ ಅನ್ನ ಕೊಡುತ್ತೆ ಮತ್ತು ಅದು ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಆಗಿರುತ್ತೆ, ಸ್ವತಂತ್ರವಾಗಿರುತ್ತೆ ಆ ವಾಕ್ಯ. ಓಕೆನಾ? ಮತ್ತೆ ಇದನ್ನ ಇಂಡಿಪೆಂಡೆಂಟ್ ಕ್ಲಾಸ್ ಮತ್ತೆ ಪ್ರಿನ್ಸಿಪಲ್ ಕ್ಲಾಸ್ ಅಂತ ಕರಿತೇವೆ. ಇದರ ಫಾರ್ಮುಲಾ ಬಂದ್ಬಿಟ್ಟು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಕಂಪ್ಲೀಟ್ ಮೀನಿಂಗ್. ಓಕೆ, ಎಸ್. ನೆಕ್ಸ್ಟ್ ಸೆಕೆಂಡ್ ಮೇಜರ್ ಕ್ಯಾಟಗರಿ ಬಂದ್ಬಿಟ್ಟು ಸಬಾರ್ಡಿನೇಟ್ ಕ್ಲಾಸ್. A subordinate clause is a group of words containing a subject and a verb, but it does not express complete meaning by itself. ಇಲ್ಲಿ ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ಈ ಕ್ಲಾಸ್ ನಲ್ಲೂ ಸಹ ಗ್ರೂಪ್ ಆಫ್ ವರ್ಡ್ಸ್ ಗಳ ಸಮೂಹ ಇರುತ್ತೆ. ಬಟ್ ಇದು ಏನನ್ನ ಒಳಗೊಂಡಿರುತ್ತೆ? ಸಬ್ಜೆಕ್ಟ್ ಮತ್ತೆ ವರ್ಬ್ ಅನ್ನು ಒಳಗೊಂಡಿರುತ್ತೆ. ಬಟ್ ಇಟ್ ಡಸ್ ನಾಟ್ ಎಕ್ಸ್ಪ್ರೆಸ್ ಕಂಪ್ಲೀಟ್ ಮೀನಿಂಗ್ ಬೈ ಇಟ್ ಸೆಲ್ಫ್. ಬಟ್ ಈ ಸೆಂಟೆನ್ಸ್ ಮಾತ್ರ ಇಟ್ರೆ ಅದು ಕಂಪ್ಲೀಟ್ ಸೆಂಟೆನ್ಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸೆಂಟೆನ್ಸ್ ಅಂದ್ರೆ ಸಬಾರ್ಡಿನೇಟ್ ಕ್ಲಾಸ್ ಅಲ್ಲಿ ಕೊಡುವಂತಹ ಸೆಂಟೆನ್ಸ್. ಓಕೆನಾ? ಇಟ್ ಡಿಪೆಂಡ್ಸ್ ಆನ್ ದ ಮೇನ್ ಕ್ಲಾಸ್ ಟು ಕಂಪ್ಲೀಟ್ ಇಟ್ಸ್ ಮೀನಿಂಗ್. ಮೇನ್ ಕ್ಲಾಸ್ ಮೇಲೆ ಇದು ಕಂಪ್ಲೀಟ್ ಆಗಿ ಡಿಪೆಂಡೆಂಟ್ ಆಗಿರುತ್ತೆ. ಮೇನ್ ಕ್ಲಾಸ್ ಇದ್ರೆ ಮಾತ್ರ ಇದಕ್ಕೊಂದು ಅರ್ಥ ಬರುತ್ತೆ, ಇಲ್ಲ ಅಂದ್ರೆ ಇದಕ್ಕೆ ಅರ್ಥ ಇಲ್ಲ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡಿಪೆಂಡೆಂಟ್ ಕ್ಲಾಸ್. ಇದನ್ನ ನಾವು ಡಿಪೆಂಡೆಂಟ್ ಕ್ಲಾಸ್ ಅಂತ ಕರೀತೇವೆ. ಇದರ ಫಾರ್ಮುಲಾ ಬಂದ್ಬಿಟ್ಟು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಇನ್ಕಂಪ್ಲೀಟ್ ಮೀನಿಂಗ್. ಮೇನ್ ಕ್ಲಾಸ್ ಅಲ್ಲಿ ಏನಿತ್ತು? ಕಂಪ್ಲೀಟ್ ಮೀನಿಂಗ್ ಇತ್ತು. ಇಲ್ಲಿ ಇನ್ಕಂಪ್ಲೀಟ್ ಮೀನಿಂಗ್ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಬಿಕಾಸ್ ರವಿ ವಾಸ್ ಇಲ್. ಆದ್ದರಿಂದ ರವಿ ಅನಾರೋಗ್ಯದಿಂದಿದ್ದ. ಇದಕ್ಕೇನಾದ್ರೂ ನಿಮ್ಗೆ ಮೀನಿಂಗ್ ಗೊತ್ತಾಗ್ತಾ ಇದೆಯಾ? ಇದಿಷ್ಟೇ ಸೆಂಟೆನ್ಸ್ ಕೊಟ್ರೆ ಇಲ್ಲ. ಮೇನ್ ಕ್ಲಾಸ್ ಅಲ್ಲಿ ಏನಾದ್ರೂ ಕೊಟ್ಟಿದ್ರೆ ಮಾತ್ರ ಇದಕ್ಕೊಂದು ಅರ್ಥ ಬರುತ್ತೆ. ಈಗ ಸಪೋಸ್ ನಾನು ಮೇನ್ ಕ್ಲಾಸ್ ಅಲ್ಲಿ ಹೇಳ್ತೇನೆ, ರವಿ ಸ್ಟೇಡ್ ಅಟ್ ಹೋಮ್ ಬಿಕಾಸ್ ರವಿ ವಾಸ್ ಇಲ್. ರವಿ ಮನೆಯಲ್ಲೇ ಉಳ್ಕೊಂಡಿದ್ದ, ಯಾಕಂದ್ರೆ ಅವನು ಅನಾರೋಗ್ಯದಿಂದಿದ್ದ. ಈಗ ಒಂದು ಕಂಪ್ಲೀಟ್ ಮೀನಿಂಗ್ ಬಂತು. ಬರೀ ಬಿಕಾಸ್ ರವಿ ವಾಸ್ ಇಲ್ ಅಂತ ಕೊಟ್ರೆ ಯಾವುದೇ ಮೀನಿಂಗ್ ಇಲ್ಲ ಈ ಸೆಂಟೆನ್ಸಿಗೆ. ಇದನ್ನ ನಾವು ಸಬಾರ್ಡಿನೇಟ್ ಕ್ಲಾಸ್ ಅಂತ ಕರೀತೇವೆ. ಇಲ್ಲಿ ರವಿ ಅನ್ನುವಂಥದ್ದು ಸಬ್ಜೆಕ್ಟ್ ಆಗಿರುತ್ತೆ, ವರ್ಬ್ ವಾಸ್ ಆಗಿರುತ್ತೆ. ಇದು ಈ ಸೆಂಟೆನ್ಸ್ ಕಂಪ್ಲೀಟ್ ಮೀನಿಂಗ್ ಅನ್ನ ಕೊಡ್ತಾ ಇಲ್ಲ. ಇದನ್ನ ನಾವು ಸಬಾರ್ಡಿನೇಟ್ ಕ್ಲಾಸ್ ಅಂತ ಕರಿತೇವೆ. ಸೊ ನಿಮ್ಗೆ ಈ ಟಾಪಿಕ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಜಸ್ಟ್ ನಾನು ಕ್ಲಾಸಸ್ ಅನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೇನೆ. ಮುಂದಿನ ಕ್ಲಾಸ್ಗಳಲ್ಲಿ ನಾವು ನೌನ್, ಅಡ್ಜೆಕ್ಟಿವ್ ಅಂಡ್ ಅಡ್ವರ್ಬಿಯಲ್ ಕ್ಲಾಸಸ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ, ಮತ್ತೆ ಕಂಡೀಷನಲ್ ಕ್ಲಾಸಸ್ ಬಗ್ಗೆನೂ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ ಅನ್ನ ಫಾಲೋ ಮಾಡ್ಕೊಂಡು ನೋಡಿ. ಮತ್ತೆ ಯಾರೆಲ್ಲ ಈ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ಅವರಿಗೆ ಈ ವಿಡಿಯೋವನ್ನ ಶೇರ್ ಮಾಡೋದರ ಮೂಲಕ ಹೆಲ್ಪ್ ಮಾಡಿ. ಓಕೆನಾ? ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.